ನಮಸ್ಕಾರ ವೀಕ್ಷಕರೇ ದಿನೇ ದಿನೇ ನಟ ದರ್ಶನ್ ಅವರ ಮೇಲಿನ ಆರೋಪ ಗಂಭೀರ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಹುತೇಕ ದರ್ಶನ್ ಜೈಲು ಪಾಲೋಗೋದು ಖಚಿತ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಬಾರ್ದು ಅಂತ ಪೊಲೀಸರು ಎಲ್ಲಾ ರೀತಿಯ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಇದೀಗ ಪೊಲೀಸರು ದರ್ಶನ್ ಆ ಒಂದು ಕೃತ್ಯ ನಡೆದಂತಹ ದಿನ ಹಾಕಿಕೊಂಡಿದ್ದ ಬಟ್ಟೆಯ ಹಿಂದೆ ಬಿದ್ದಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ಈ ಬಟ್ಟೆಗಳು ಪತ್ತೆಯಾಗಿದೆ. ಕೃತ್ಯ ನಡೆದ ಬಳಿಕ ಮನೆಯಲ್ಲಿ ಬಟ್ಟೆ ಬಿಚ್ಚಿಟ್ಟಿದ್ದ ದರ್ಶನ್ ಈ ಬಟ್ಟೆಗಳನ್ನು ಕಾಸ್ಟ್ಯೂಮ್ ಡಿಸೈನರ್ ವಿಜಯಲಕ್ಷ್ಮಿ ಅವರ ಮನೆಗೆ ತೆಗೆದುಕೊಂಡು ಹೋಗಿ ಇಟ್ಟಿದ್ದ. ಸದ್ಯ ಪೊಲೀಸರು ಆ ಬಟ್ಟೆಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಇನ್ನು ಈವರೆಗೆ ಪ್ರಕರಣದ ಬಗ್ಗೆ ನಟ ದರ್ಶನ್ ಅವರ ಬಳಿಯಲ್ಲಿ ಏನೇ ಕೇಳಿದ್ರು ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅನ್ನುವ ಉತ್ತರವನ್ನ ಕೊಡ್ತಾ ಇದ್ರಂತೆ. ಒಂದು ರೀತಿಯ ಉಡಾಫಿಯ ಉತ್ತರವನ್ನ ಕೊಡ್ತಾ ಇದ್ರು. ಎರಡನೇ ಬಾರಿ ಕಸ್ಟಡಿಗೆ ಪಡೆದಾಗ ನಟ ದರ್ಶನ್ ಅವರಿಗೆ ಪೇಚಾಟ ಶುರುವಾಗಿದೆ. ಈಗ ಅವರು ನಿಧಾನವಾಗಿ ಬಾಯಿ ಬಿಡುತ್ತಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಪೊಲೀಸರ ಕಾಲಿಗೂ ಬೀಳೋದಕ್ಕೆ ಅವರು ಹೋಗಿದ್ರು ಅಂತ ವರದಿ ಆಗ್ತಾ ಇದೆ. ಪೊಲೀಸ್ ಭಾಷೆಯಲ್ಲೇ ತನಿಖೆಯನ್ನು ನಡೆಸಿದಾಗ ದರ್ಶನ್ ಸೈಲೆಂಟ್ ಆಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಸರ್, ನನ್ನನ್ನು ಬಿಟ್ಟು ಬಿಡಿ ಅಂತ ಪೊಲೀಸರ ಕಾಲಿಗೆ ಬೀಳೋದಕ್ಕೆ ಹೋಗಿದ್ರಂತೆ ಅಂತ ವರದಿಯಾಗಿದೆ. ಇನ್ನು ಪ್ರಕರಣದಲ್ಲಿ ಆರೋಪಿಗಳ ಸಂಖ್ಯೆ 19ಕ್ಕೆ ಏರಿದೆ. ಎಲೆಕ್ಟ್ರಿಕ್ ಶಾಕ್ ಕೊಡೋದಕ್ಕೆ ನೆರವಾಗಿದ್ದ ಮತ್ತೊಬ್ಬ ಆರೋಪಿ ಧನ್ರಾಜ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಈ ರೀತಿಯಾಗಿ ಗಂಭೀರ ಪ್ರಕರಣದಲ್ಲಿ ಸಿಲುಕಿಕೊಂಡಿರುವಂತಹ ದರ್ಶನ್ರನ್ನ ಕಾಪಾಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಅವರು ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದರೆ ವಿಜಯಲಕ್ಷ್ಮಿ ಅವರಿಗೆ ಒಂದು ಬಿಗ್ ಶಾಕ್ ಎದುರಾಗಿದೆ. ವಿಜಯಲಕ್ಷ್ಮಿ ಅವರ ವಿರುದ್ಧವಾಗಿಯೂ FIR ದಾಖಲಾಗಿರುವ ಬಗ್ಗೆ ಮಾಹಿತಿ ಇದೆ. ಅವ್ರಿಗೂ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಒಂದು ಕಡೆ RR ನಗರದಲ್ಲಿರುವ ಮನೆಯನ್ನ ಅಕ್ರಮ ಜಾಗದಲ್ಲಿ ನಿರ್ಮಿಸಲಾಗಿದೆ ಅನ್ನುವಂತಹ ಒಂದು ಕಷ್ಟ ಆದರೆ, ಮತ್ತೊಂದು ಕಡೆ ಈಗ ವಿಜಯಲಕ್ಷ್ಮಿ ಅವರ ಮೇಲೂ ಸಹ FIR ದಾಖಲಾಗಿದೆ ಅನ್ನುವ ಸುದ್ದಿ ಕೇಳಿ ಬಂದಿದೆ. ಹಾಗಾದ್ರೆ ಏನಿದು ವಿಚಾರ, ಏನಾಗ್ತಾ ಇದೆ ಪ್ರಕರಣದಲ್ಲಿ, ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುಂಚೆ ವೀಕ್ಷಕರೇ, ನಟ ನಟಿಯರ ಮೇಲಿನ ಅಂಧಾಭಿಮಾನ ತಪ್ಪು ಅಂತ ನೀವು ಸಹ ಒಪ್ಪಿಕೊಳ್ಳೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಪ್ರಕರಣದ ಕುರಿತಾಗಿ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ರೇಣುಕಾಸ್ವಾಮಿ ಪ್ರಕರಣದ ನಂತರದಲ್ಲಿ ನಟ ದರ್ಶನ್ ಅವರ ಮೇಲೆ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಹಲವರು ನಾವು ಸಹ ದರ್ಶನ್ ಅವರಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ದೀವಿ ಅಂತ ಮಾಧ್ಯಮದ ಮುಂದೆ ಬಂದು ನೇರವಾಗಿ ಹೇಳ್ಕೊಂಡಿದ್ದಾರೆ. ಇನ್ನು ಜೂನ್ 8ರಂದು ರೇಣುಕಾಸ್ವಾಮಿ ಹಲ್ಲೆ ಹಾಗೆ ಕೊಲೆ ನಡೆಸುವ ಮೊದಲು ದರ್ಶನ್ ಅಂಡ್ ಗ್ಯಾಂಗ್ ಆರೋಪಿ ವಿನಯ್ಗೆ ಸೇರಿದಂತಹ ಸ್ಟೋನಿ ಬ್ರೂಕ್ ಎಂಬ ಖಾಸಗಿ ಹೋಟೆಲ್ನಲ್ಲಿ ಪಾರ್ಟಿಯನ್ನ ಮಾಡಿದ್ದಾರೆ. ಇದೇ ಪಾರ್ಟಿಯಲ್ಲಿ ನಟ ಚಿಕ್ಕಣ್ಣ, ಓರ್ವ ನಿರ್ಮಾಪಕ ಸೇರಿದಂತೆ ಹಲವರು ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು. ಅವರೆಲ್ಲರಿಗೂ ಈಗ ಪೊಲೀಸ್ ನೋಟಿಸ್ ಹೋಗಿದೆ, ವಿಚಾರಣೆಗೆ ಹಾಜರಾಗಬೇಕು ಅನ್ನುವ ಸೂಚನೆಯನ್ನು ನೀಡಲಾಗಿದೆ. ಹೀಗಾಗಿ ದರ್ಶನ್ ಅವರ ಜೊತೆಗೆ ಅವತ್ತಿನ ದಿನ ಯಾರ್ಯಾರೆಲ್ಲ ಕಾಣಿಸಿಕೊಂಡಿದ್ರು ಅವರೆಲ್ಲರಿಗೂ ಸಂಕಷ್ಟ ಎದುರಾಗಿದೆ. ಒಟ್ಟಾರೆಯಾಗಿ ಪೊಲೀಸರು ದರ್ಶನ್ ಅವರನ್ನ ಎಲ್ಲಾ ರೀತಿಯಲ್ಲೂ ಲಾಕ್ ಮಾಡ್ತಿದ್ದಾರೆ. ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಎಸ್ಕೇಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಂಪ್ಲೀಟ್ ಡೀಟೇಲ್ ಅನ್ನ, ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಇನ್ನು ಇದೇ ವೇಳೆ ಇಷ್ಟು ದಿನ ಸುಮ್ಮನಿದ್ದಂತಹ ವಿಜಯಲಕ್ಷ್ಮಿ ಅವರು ಗಂಡನ ಪರವಾಗಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಪತಿ ಪರವಾಗಿ ವಾದ ಮಾಡುವಂತೆ ಖ್ಯಾತ ವಕೀಲರನ್ನ ಭೇಟಿಯಾಗಿದ್ದಾರೆ. ಹಿರಿಯ ವಕೀಲರಾದಂತಹ CV ನಾಗೇಶ್ ಅವರನ್ನ ಮನವಿ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ ಹಿರಿಯ ವಕೀಲರಾಗಿರುವಂತಹ CV ನಾಗೇಶ್ ಅವರನ್ನ ದರ್ಶನ್ ಅವರ ಪರವಾಗಿ ವಾದ ಮಾಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಇದಕ್ಕೆ ಷರತ್ತೊಂದನ್ನು ವಿಧಿಸಿದ್ದಾರೆ. ಕೇವಲ ದರ್ಶನ್ ಪರ ಮಾತ್ರ ವಾದ ಮಾಡೋದಕ್ಕೆ ವಿಜಯಲಕ್ಷ್ಮಿ ಅವರು ತೀರ್ಮಾನ ಮಾಡಿದ್ದಾರೆ. ತನ್ನ ಪತಿ ದರ್ಶನ್ ಹೊರತುಪಡಿಸಿ ಬೇರೆ ಯಾರ ಪರವಾಗಿಯೂ ವಾದವನ್ನು ಮಂಡನೆ ಮಾಡದಂತೆ ಮನವಿ ಮಾಡಿದ್ದಾರೆ. ಆದರೆ ಈಗಾಗಲೇ ಪತಿಯನ್ನು ಬಿಡಿಸ್ಕೊಳ್ಬೇಕಾಗಿರೋ ಟೆನ್ಷನ್ ಒಂದು ಕಡೆ ಆದರೆ, ವಿಜಯಲಕ್ಷ್ಮಿ ಅವರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಯಾಕಂದರೆ ವಿಜಯಲಕ್ಷ್ಮಿ ಅವರ ಮೇಲೂ ಸಹ ಒಂದು FIR ದಾಖಲಾಗಿದೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಟ ದರ್ಶನ್ ಅವರು RR ನಗರದಲ್ಲಿ ಕಟ್ಟಿಸಿರುವಂತಹ ಮನೆ ಅಕ್ರಮ ಜಾಗದಲ್ಲಿದೆ ಅನ್ನೋ ಕಾರಣಕ್ಕೆ ಅದನ್ನು ತೆರವುಗೊಳಿಸಬೇಕು ಅಂತ ಹಲವಾರು ಪ್ರಯತ್ನಗಳು ನಡೆದಿದೆ. ಆದರೆ ತಡೆಯಾಜ್ಞೆ ತಂದಿದ್ದರಿಂದ ಈ ಬಗ್ಗೆ ನಂತರದ ದಿನದಲ್ಲಿ ಸರ್ಕಾರ ಸುಮ್ಮನಿತ್ತು. ಆದರೆ ಈಗ ಆ ಒಂದು ತಡೆಯಾಜ್ಞೆಯನ್ನು ತೆರವುಗೊಳಿಸೋದಕ್ಕೆ BBMP ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಿ ಅವರು ತಮ್ಮ ಮನೆಯನ್ನು ಉಳಿಸಿಕೊಳ್ಳೋದಕ್ಕೂ ಸಹ ಹೋರಾಟವನ್ನು ಮಾಡಬೇಕಾಗಿದೆ. ಇದರ ನಡುವೆ ಮೈಸೂರಿನ T ನರಸೀಪುರದಲ್ಲಿರುವಂತಹ ದರ್ಶನ್ ಅವರ ಫಾರ್ಮ್ ಹೌಸ್ ವಿಜಯಲಕ್ಷ್ಮಿ ಅವರ ಹೆಸರಿನಲ್ಲಿದೆ ಅನ್ನೋದು ತಿಳಿದು ಬಂದಿದೆ. ಕೆಲವು ತಿಂಗಳ ಹಿಂದೆ ಈ ಫಾರ್ಮ್ ಹೌಸ್ ಒಂದು ದೊಡ್ಡದಾಗಿ ಸುದ್ದಿಯಾಗಿತ್ತು. ಅಲ್ಲಿ 4 ಬಾರ್ ಹೆಡೆಡ್ ಗೂಸ್, ವಿಶಿಷ್ಟ ಪ್ರಭೇದದ ಬಾತುಕೋಳಿಗಳನ್ನು ಸಾಕಿದ ಹಿನ್ನೆಲೆಯಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ FIR ದಾಖಲಾಗಿದೆ. ಕೇವಲ ನಟ ದರ್ಶನ್ ಮಾತ್ರವಲ್ಲದೆ ಆ ಪ್ರಾಪರ್ಟಿ ಮ್ಯಾನೇಜರ್ ನಾಗರಾಜ್ ಸೇರಿದಂತೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ವಿರುದ್ಧವಾಗಿಯೂ FIR ದಾಖಲಾಗಿದೆ. ಇದೇ ವಿಚಾರ ಈಗ ವಿಜಯಲಕ್ಷ್ಮಿ ಅವರಿಗೂ ಸಂಕಷ್ಟವನ್ನು ತಂದೊಡ್ಡಿದೆ. ಯಾಕಂದರೆ ಅರಣ್ಯ ಇಲಾಖೆಯವರು FIR ದಾಖಲಿಸಿರುವಂಥದ್ದು. ಈಗಾಗಲೇ 5 ಬಾರಿ ನೋಟಿಸನ್ನು ನೀಡಿದ್ದಾರೆ.
ಇದುವರೆಗೆ ತನಿಖಾಧಿಕಾರಿಗಳ ಮುಂದೆ ಯಾರೂ ಹಾಜರಾಗಿಲ್ಲ ಅಂತ ತನಿಖಾಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಹೀಗಾಗಿ ಈ ಬಗ್ಗೆ ಮುಂದಿನ ಕ್ರಮವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇದು ವಿಜಯಲಕ್ಷ್ಮಿ ಅವರಿಗೂ ಮುಳುವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಬಂಧನ ಆಗಿರುವಂತಹ ನಟ ದರ್ಶನ್ ಅವರ ವಿರುದ್ಧವಾಗಿ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಅದರಲ್ಲಿ ಮತ್ತೊಂದು ಗಂಭೀರ ಆರೋಪ ಅಂತ ಹೇಳಿದ್ರೆ, ವನ್ಯಜೀವಿ ಧಾಮದಲ್ಲಿ ಖಾಸಗಿ ವಾಹನ ಬಳಕೆ ಮಾಡಿರೋದು, ಅರಣ್ಯ ಸಿಬ್ಬಂದಿಯ ಜೊತೆಗೆ ಸೇರಿಕೊಂಡು ಬಾಡೂಟವನ್ನು ಮಾಡಿದ್ದಾರೆ, ಎಣ್ಣೆ ಪಾರ್ಟಿಯನ್ನು ಮಾಡುವ ಮೂಲಕವಾಗಿ ಅರಣ್ಯ ಮತ್ತು ವನ್ಯಜೀವಿ ಕಾಯ್ದೆಯನ್ನು ಉಲ್ಲಂಘಿಸಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ. ನಟ ದರ್ಶನ್ ಅವರು ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ವನ್ಯಜೀವಿ ರಾಯಭಾರಿ ಆಗಿದ್ದರು. ಅವರನ್ನು ಮುಂದುವರಿಸೋದಿಲ್ಲ ಅಂತ ಈಗಾಗಲೇ ರಾಜ್ಯ ಸರ್ಕಾರ ಹೇಳಿದೆ. ಆದರೆ ಅವರು ಈ ಹಿಂದೆ ಚಿಕ್ಕಮಗಳೂರಿನ ಮುತ್ತೋಡಿ ಭದ್ರಾ ವನ್ಯಜೀವಿ ತಾಣದಲ್ಲಿ ಖಾಸಗಿ ವಾಹನ ಬಳಕೆ ಮಾಡಿದ್ದಾರೆ. ಅಲ್ಲದೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಅರಣ್ಯ ಸಿಬ್ಬಂದಿ ಜೊತೆಗೆ ಸೇರಿಕೊಂಡು ಬಾಡೂಟ, ಎಣ್ಣೆ ಪಾರ್ಟಿಯನ್ನು ಮಾಡಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವನ್ಯಜೀವಿ ಧಾಮಗಳಿಗೆ ದರ್ಶನ್ ಭೇಟಿ ನೀಡಿದಂತಹ ಫೋಟೋಗಳು ಸಹ ವೈರಲ್ ಆಗಿವೆ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಅರಣ್ಯದ ಸೂಕ್ಷ್ಮ ಪ್ರದೇಶಗಳಲ್ಲಿ ಖಾಸಗಿ ಕಾರುಗಳ ಬಳಕೆಯನ್ನು ನಿಷೇಧ ಮಾಡಲಾಗಿದೆ. ಆದರೂ ಸಹ ದರ್ಶನ್ ಅವರಿಗೆ ಖಾಸಗಿ ವಾಹನ ಬಳಸೋದಕ್ಕೆ ಅನುಮತಿ ನೀಡಲಾಗಿದೆ. ಹೀಗಾಗಿ ಇದೀಗ ಚಿಕ್ಕಮಗಳೂರು ಅರಣ್ಯ ಸಿಬ್ಬಂದಿಯ ವಿರುದ್ಧವಾಗಿ ಸಾರ್ವಜನಿಕರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಸಾಮಾನ್ಯ ಜನರಿಗೆ ಮಾತ್ರ ಕಠಿಣ ನಿಯಮಗಳು, ಸೆಲೆಬ್ರಿಟಿಗಳಾದರೆ ನಿಯಮ ಯಾವುದು ಅನ್ವಯಿಸೋದಿಲ್ವಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಕನ್ನಡದ ಸ್ಟಾರ್ ನಟ ಜೈಲು ಆಗಿರೋದು ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಇಡೀ ಸೌತ್ ಇಂಡಸ್ಟ್ರಿಯಲ್ಲಿ ಒಂದು ಹಾಟ್ ಟಾಪಿಕ್ ಆಗಿದೆ. ಈಗಾಗಲೇ ಪ್ರಕರಣದ ಕುರಿತಾಗಿ ಪರ ವಿರೋಧದ ಮಾತುಗಳು ವ್ಯಕ್ತವಾಗ್ತಿದೆ. ಒಂದು ಕಡೆ ದರ್ಶನ್ ಅವರು ಈ ಬಗ್ಗೆ ತಿಳಿದಂತಹ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟನ್ನು ರೈಸ್ ಮಾಡಿದರೆ ಎಲ್ಲವೂ ಸಾಲ್ವ್ ಆಗ್ತಾ ಇತ್ತು, ಪೊಲೀಸರು ಈ ಬಗ್ಗೆ ನೋಡಿಕೊಳ್ತಾ ಇದ್ರು ಅನ್ನೋ ಮಾತಿದೆ. ಆದರೆ ದರ್ಶನ್ ಅವರು ಉಗ್ರಲ್ಲಿ ಹೋಗೋದಕ್ಕೆ ಕೊಡಲಿಯನ್ನು ತಂದರು, ಅಲ್ಲದೆ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆಯನ್ನು ನೀಡಿದ್ದಾರೆ ಅಂತ ಹಲವರು ನಟ ದರ್ಶನ್ ಅವರ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮತ್ತೊಂದು ಕಡೆ ಅದಕ್ಕೆ ತದ್ವಿರುದ್ಧವಾಗಿಯೂ ವಾದ ಕೇಳಿ ಬರ್ತಾ ಇದೆ. ರೇಣುಕಾಸ್ವಾಮಿ ಮಾಡಿದ್ದು ಕೂಡ ತಪ್ಪು, ಆತ ಅಶ್ಲೀಲ ಸಂದೇಶವನ್ನು ಕಳುಹಿಸಿ ವಿಕೃತಿಯನ್ನು ಮೆರೆದಿದ್ದಾನೆ, ಆತನಿಗೆ ಹೆಂಡತಿ ಕುಟುಂಬ ಇದ್ದರೂ ಸಹ ಈ ರೀತಿಯಾಗಿ ವರ್ತಿಸಿದ್ದು ತಪ್ಪು ಅಂತ ಹೇಳಲಾಗ್ತಿದೆ. ಇದಕ್ಕೆ ನಟಿಯೊಬ್ಬರು ಇದೀಗ ಧ್ವನಿಗೂಡಿಸಿದ್ದಾರೆ. ತಮಿಳು, ತೆಲುಗು ಹಾಗೆ ಕನ್ನಡ ಸಿನಿಮಾಗಳಲ್ಲಿ ನಟಿಸಿರುವಂತಹ ನಟಿ ಕಸ್ತೂರಿ ಶಂಕರ್ ಅವರು ದರ್ಶನ್ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. ದರ್ಶನ್ ಬಂಧನ, ಪವಿತ್ರ ಗೌಡ ಜೊತೆಗಿನ ಸಂಬಂಧ, ರೇಣುಕಾಸ್ವಾಮಿಯ ಮೆಸೇಜ್ಗಳ ಬಗ್ಗೆ ಕಟುವಾಗಿ ಪ್ರತಿಕ್ರಿಯಿಸಿದ್ದಾರೆ. ನಟಿ ಕಸ್ತೂರಿ ಶಂಕರ್ ಯಾರು ಅಂದರೆ ಕನ್ನಡದ ಜಾಣ, ತುತ್ತಮುತ್ತ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿರುವಂತಹ ನಟಿ. ಇನ್ನು ಪ್ರಕರಣದ ಕುರಿತಾಗಿ ಮಾತನಾಡಿ, ರೇಣುಕಾಸ್ವಾಮಿ ಒಳ್ಳೆಯವನಲ್ಲ, ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸಿದ್ದು ಸರಿಯಲ್ಲ, ಆ ಒಂದು ಹಕ್ಕನ್ನು ಆತನಿಗೆ ಕೊಟ್ಟಿದ್ದು ಯಾರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ದರ್ಶನ್ ಮಾಡಿದ್ದು ತಪ್ಪು ಎಂದಾದರೆ ಈತ ಮಾಡಿದ್ದೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿದ್ದು ದರ್ಶನ್ ಪವಿತ್ರ ಗೌಡ ಸಂಬಂಧದಲ್ಲಿದ್ದಾರೆ ಅನ್ನೋ ತೀರ್ಪು ನೀಡಿದ್ದಾರೆ. ಆದರೆ ಅದು ಅವರ ವೈಯಕ್ತಿಕ ಜೀವನ. ಸಾಮಾಜಿಕ ಜಾಲತಾಣಗಳಿಂದಾಗಿ ಪ್ರತಿಯೊಬ್ಬರ ವೈಯಕ್ತಿಕ ಜೀವನವು ನಮ್ಮ ಆಸ್ತಿ ಅನ್ನುವಂತಾಗಿದೆ. ತಮ್ಮ ಮನೆಯಲ್ಲಿ ಏನಾಗ್ತಿದೆ ಎಂಬುದನ್ನು ನೋಡೋದಿಲ್ಲ, ಇನ್ನೊಬ್ಬರ ಜೀವನವನ್ನು ನೋಡೋದಕ್ಕೆ ಹೋಗ್ತಾರೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಹಿಂಸೆಯನ್ನು ಎಂದಿಗೂ ಪ್ರೋತ್ಸಾಹಿಸಬಾರ್ದು, ಆದರೆ ಸತ್ತ ವ್ಯಕ್ತಿಯೂ ಕೂಡ ಒಳ್ಳೆಯವನಲ್ಲ. ಪವಿತ್ರಾಗೆ ಮೆಸೇಜ್ ಮಾಡಿ ಕಿರುಕುಳ ನೀಡಿದ್ದಾನೆ, ಅವನಿಗೂ ಇದೆಲ್ಲ ಯಾಕೆ ಬೇಕಿತ್ತು, ಅಂತಹ ಸಂದೇಶಗಳನ್ನು ಯಾಕೆ ಕಳುಹಿಸಬೇಕಾಗಿತ್ತು ಅಂತ ಕಿಡಿಕಾರಿದ್ದಾರೆ. ಇನ್ನು ದರ್ಶನ್ ಅವರ ಪರ್ಸನಲ್ ಲೈಫ್ನಲ್ಲಿ ಏನಾದರೂ ಸಮಸ್ಯೆ ಆದರೆ ಅದನ್ನು ಮೊದಲ ಪತ್ನಿ ನೋಡಿಕೊಳ್ತಾರೆ. ಪೊಲೀಸು, ಕೋರ್ಟ್ ಅನ್ನೋದು ಇದೆ, ಅದೆಲ್ಲ ಅವರ ವೈಯಕ್ತಿಕ ವಿಚಾರ. ಆದರೆ ಸೆಲೆಬ್ರಿಟಿಗೆ ಕೆಟ್ಟ ಸಂದೇಶ ಹಾಗೆ ಕಿರುಕುಳವನ್ನು ನೀಡುವಂತಹ ಹಕ್ಕನ್ನು ಸಾರ್ವಜನಿಕರಿಗೆ ನೀಡಿದವರು ಯಾರು? ದರ್ಶನ್ ವಿಚಾರದಲ್ಲಿ ಇದು ತುಂಬ ದೂರ ಹೋಗಿದೆ ಅಂತ ನಟಿ ಕಸ್ತೂರಿ ಅಭಿಪ್ರಾಯಪಟ್ಟಿದ್ದಾರೆ. ಇದಲ್ಲದೆ ಕೆಲವೊಂದು ಸೂಕ್ಷ್ಮ ವಿಚಾರವನ್ನು ಸಹ ಅವರು ಬಿಚ್ಚಿಟ್ಟಿದ್ದಾರೆ. ಇತ್ತೀಚೆಗೆ AI ಬಳಸಿ ರಶ್ಮಿಕಾ ಮಂದಣ್ಣ ಅವರ ಫೋಟೋಗಳನ್ನು ಅಸಭ್ಯವಾಗಿ ಮಾಡಿದ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ರು. ಇದೇ ರೀತಿಯಾಗಿ ರಾಜಕಾರಣಿ ಅಥವಾ ಉದ್ಯಮಿಗೆ ಈ ರೀತಿಯಾಗಿ ಮಾಡಿದ್ರೆ ಅವರು ಸುಮ್ಮನಿರ್ತಾರಾ? ಇಂತಹ ಕೃತ್ಯವನ್ನು ಮಾಡಿದವನಿಗೆ ಏನಾಯಿತು ಅನ್ನೋದು ಕೂಡ ತಿಳಿಯೋದಲ್ಲ, ಹಾಗೆ ಮಾಡಿಬಿಡ್ತಾರೆ. ಆದರೆ ಸಿನಿಮಾ ತಾರೆಯರಿಗೆ ಈ ರೀತಿ ತೊಂದರೆ ಕೊಟ್ಟರೆ ಮಾತ್ರ ಬಾಯಿ ಮುಚ್ಕೊಂಡಿರಬೇಕು. ಇದು ನ್ಯಾಯನಾ? ಸೆಲೆಬ್ರಿಟಿಗಳು ಸಹ ಎಷ್ಟು ಅಂತ ತಡೆದುಕೊಳ್ಳೋದಕ್ಕೆ ಸಾಧ್ಯ ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಪ್ರತಿಯೊಬ್ಬರೂ ಒಂದು ಹಂತದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ತಾರೆ. ಯಾರದ್ದೋ ಮನೆಗೆ ಹೋದರೆ ಏನಾದರೂ ತೊಂದರೆ ಆಗುತ್ತೆ. ವೈಯಕ್ತಿಕ ಜೀವನದಲ್ಲಿ ಒಬ್ಬ ವ್ಯಕ್ತಿಯು ಸಂಬಂಧವನ್ನು ಹೊಂದಿರೋದು ತಪ್ಪಲ್ಲ, ಆದರೆ ಅದು ಸರಿ ಅಥವಾ ತಪ್ಪು ಎಂದು ಹೇಳುವ ಹಕ್ಕು ಯಾರಿಗೂ ಇಲ್ಲ ಅಂತ ನಟ ದರ್ಶನ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಮಾಡಿದ್ದು ಕೂಡ ತಪ್ಪು. ಆತ ವಿಕೃತಿಯನ್ನು ಮೆರಿಬಾರ್ದಿತ್ತು, ಈ ರೀತಿಯಾಗಿ ಕೆಟ್ಟ ಸಂದೇಶಗಳನ್ನು, ಅಶ್ಲೀಲ ಸಂದೇಶಗಳನ್ನು ಕಳುಹಿಸಬಾರ್ದಿತ್ತು ಅನ್ನೋ ಮಾತು ಕೂಡ ಇದೆ.
ಅದರ ಜೊತೆಗೆ ಆತನಿಗೆ ಬುದ್ಧಿ ಕಲಿಸಬೇಕು ಅಂದಿದ್ರೆ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲು ಮಾಡಬಹುದಿತ್ತು. ಪೊಲೀಸರು ಎಲ್ಲವನ್ನ ನೋಡ್ಕೊಳ್ತಾ ಇದ್ರು. ಆದರೆ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಳ್ಳೋದಕ್ಕೆ ಯಾರು ಅಧಿಕಾರವನ್ನು ಕೊಟ್ಟರು ಅಂತ ನಟ ದರ್ಶನ್ ಅವರ ವಿರುದ್ಧವಾಗಿ ಹಾಗೆ ಅವರ ಸಹಚರರ ವಿರುದ್ಧವಾಗಿ ಈಗ ಆಕ್ರೋಶವು ಕೇಳಿ ಬರ್ತಾ ಇದೆ. ಇದಿಷ್ಟು ಪ್ರಕರಣದ ಬಗ್ಗೆ. ಹಾಗಾದರೆ ಈ ಬಗ್ಗೆ ನೀವೇನಂತೀರಾ? ಇಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು? ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.